ಕಲಬುರಗಿಯ ಮಹಾನಗರ ಪಾಲಿಕೆಯಿಂದ ಮತ್ತೊಂದು ನಿರ್ಲಕ್ಷ್ಯ ಆಗಿದೆ. ಬುದ್ಧಿಮಾಂದ್ಯ ಮಕ್ಕಳಿದ್ದಂತಹ ಶಾಲಾ ವಾಹನಕ್ಕೆ ಕರೆಂಟ್ ತಗುಲಿದ ಪರಿಣಾಮವಾಗಿ ವಿದ್ಯುತ್ ಪ್ರವಹಿಸಿದೆ. ಮಹಿಳೆಯೊಬ್ಬರು ಶಾಕ್ಗೆ ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯಿಂದ ನಿರ್ಲಕ್ಷ್ಯದ ಪರಿಣಾಮ ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ವಾಹನಕ್ಕೆ ಕರೆಂಟ್ ಶಾಕ್ ತಗುಲಿದೆ. ಪರಿಣಾಮ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಲಬುರಗಿ ನಗರದ ಮೋಹನ್ ಲಾಡ್ಜ್ ಸಮೀಪದ ಬೀದಿ ದೀಪದ ಬಳಿ ಈ ಘಟನೆ ಆಗಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸುಟ್ಟು ಆ ಮಹಿಳೆ ಒದ್ದಾಡ್ತಾ ಇದ್ರು ಮತ್ತು ಆ ಬಸ್ನಲ್ಲಿದ್ದಂತಹ ಮಕ್ಕಳು ಚೀರಾಡ್ಲಿಕ್ಕೆ ಶುರು ಮಾಡಿದ್ರು. ಅಕ್ಕಪಕ್ಕದಲ್ಲಿದ್ದವರೆಲ್ಲರೂ ಹೋಗಿ ಆ ಮಹಿಳೆಯನ್ನ ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನ ಮಾಡಿದ್ರು. ಟೈರ್ನ ಕಾರಣದಿಂದಾಗಿ ಮಕ್ಕಳಿಗೆ ಈ ಒಂದು ಶಾಕ್ನ ಅನುಭವ ಆಗಿಲ್ಲ ಅಂತ ಆ ಮಹಿಳೆ ತನ್ನ ಮಗುವನ್ನ ಬಸ್ಗೆ ಹತ್ತಿಸ್ಬಿಟ್ಟು ಬಸ್ನ ಟಚ್ ಮಾಡ್ತಾರಷ್ಟೇ. ಆ ಟಚ್ ಮಾಡಿದ ಪರಿಣಾಮ ಅವರ ಕೈ ಕಾಲು ಹೊಟ್ಟೆಯ ಭಾಗಕ್ಕೆ ಸುಟ್ಟು ತೀವ್ರ ಗಾಯವಾಗುತ್ತೆ. ಅದಾದ ನಂತರದಲ್ಲಿ ಸ್ಥಳೀಯರ ಸಹಕಾರದೊಂದಿಗೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಅವರಿಗೆ ಸುಟ್ಟ ಗಾಯ ಎಷ್ಟು % ಆಗಿದೆ ಅನ್ನೋದರ ಮೇಲೆ ಅವರು ಚೇತರಿಕೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್ ರೆಡ್ಡಿ, ಏನ್ ಲೋಪ ಆಗಿದೆ ಈ ಘಟನೆಗೆ? ದಿವ್ಯಜ್ಯೋತಿ, ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಜಸ್ಕಾಂ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯ ಇದಕ್ಕೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಏನಂದ್ರೆ ತುಂಬಿದಂತಹ ಶಾಲಾ ಬಸ್ನಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮಕ್ಕಳಿದ್ರು. ಅದು ಬುದ್ಧಿಮಾಂದ್ಯ ಮಕ್ಕಳು ಏನಂದ್ರೆ ಶಾಲೆಗೆ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಪೋಷಕರು ಏನಂದ್ರೆ ಮಗುವನ್ನು ಬಿಡಲು ಬಂದಂತಹ ಸಂದರ್ಭದಲ್ಲಿ ಆಕೆಗೆ ಬಸ್ನಿಂದ ಕರೆಂಟ್ ಶಾಕ್ ತಗುಲಿದೆ. ಅದಾದ ಬಳಿಕ ಬಸ್ನ ತುಂಬವು ಕೂಡ ಕರೆಂಟ್ ಹಬ್ಬಿರೋದು ಆವಾಗ ಆ ಒಂದು ಅಂಶ ಬೆಳಕಿಗೆ ಬಂದಿದೆ. ಇದು ಕೇವಲ ಇದೇ ಮೊದಲಲ್ಲ ದಿವ್ಯಜ್ಯೋತಿ. ಕಳೆದ ಒಂದು ವಾರದ ಹಿಂದೆ ಕಲಬುರಗಿ ಮಹಾನಗರದಲ್ಲಿ ಏನಂದ್ರೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲೂ ಕೂಡ 14 ವರ್ಷದ ಬಾಲಕ ಏನಂದ್ರೆ ಈ ರೀತಿಯಾಗಿ ತುಂಡಾಗಿ ಬಿದ್ದಂತಹ ವೈರ್ ತಗಲಿ ಏನಂದ್ರೆ ಬಾಲಕ ಸಾವನ್ನಪ್ಪಿದ್ದ. ಅದಾದ ಬಳಿಕ ಆದ್ರೂ ಅಧಿಕಾರಿಗಳು, ಜಸ್ಕಾಂ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಅದರ ಪರಿಣಾಮವಾಗಿ ಅದೃಷ್ಟವಶಾತ್ ಇವತ್ತು ಆ ಮಹಿಳೆಗೆ ಕರೆಂಟ್ ಶಾಕ್ ತಗಲಿದೆ. ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಗಾಯಗಳಾಗಿಲ್ಲ. ಸೊ ಈಗಲಾದ್ರೂ ಪಾಲಿಕೆ ಅಧಿಕಾರಿಗಳು ಮತ್ತು ಜಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ರಸ್ತೆ ಬದಿಯಲ್ಲಿ ಇರುವಂತಹ ವಿದ್ಯುತ್ ವೈರ್ಗಳೇನಿರುತ್ತೆ ಆ ಎಲ್ಲಾ ವೈರ್ಗಳಲ್ಲಿ ಎಲ್ಲೆಲ್ಲಿ ಎಂದರೆ ಸಂಪೂರ್ಣವಾಗಿ ಏನಂದ್ರೆ ಕರೆಂಟ್ ವೈರ್ಗಳು ಸಂಪೂರ್ಣವಾಗಿ ಲೀಕ್ ಆಗಿರೋ ಆ ಎಲ್ಲಾ ಒಂದು ಸಂಪೂರ್ಣ ವೈರ್ಗಳನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾದ್ರೆ ಇಲ್ಲವಾದ್ರೆ ಮಗದೊಂದು ಇಂತಹ ಘಟನೆ ನಡೆದರೆ ಮತ್ತೊಂದು ಜೀವ ಹೋಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಳ್ಬೇಕಾಗಿದೆ ದಿವ್ಯಜ್ಯೋತಿ. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.